ಫ್ರೆಂಚ್ ದೇಶದ ರಿಯಾಲಿಟಿ ಶೋನಲ್ಲಿ ಅಭಿನಯಿಸುವ ಪ್ರಖ್ಯಾತ ನಟಿ ಮರಿನ್ ಎಲ್ ಹಿಮರ್ ಎಂಬ ಮಹಿಳೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಫ್ರೆಂಚ್ ದೇಶದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಈ ಮಹಿಳೆಯ ಇಸ್ಲಾಂ ಸ್ವೀಕಾರ ಇಡೀ ದೇಶವನ್ನೇ ಆಶ್ಚರ್ಯಗೊಳಿಸಿದೆ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಪ್ರೀತಿಯ ವೀಕ್ಷಕರೇ, ಇನ್ನೂ ಕೂಡ ಹೊಸ ಪ್ರೇಕ್ಷಕರು ಇದ್ದರೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಚರಿತ್ರೆಗಳ ವಿಸ್ಮಯ ಲೋಕಕ್ಕೆ ಹೋಗೋಣ. ಆಕ್ಟರ್ ಮರಿನ್ ಎಲ್ ಹಿಮರ್ ಇವರ ಜನನ ಫ್ರಾನ್ಸ್ ದೇಶದ ಬೋರ್ಡಕ್ಸ್ ಎಂಬ ಊರಿನಲ್ಲಾಗಿದೆ. ಮರಿನ್ ಎಲ್ ಹಿಮರ್ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದ ಕಾರಣ ಇಡೀ ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಇವರ ಅಭಿಮಾನಿಗಳಾಗಿದ್ದಾರೆ. ಕೇವಲ ಇನ್ಸ್ಟಾಗ್ರಾಂ ಖಾತೆಯಲ್ಲಿ 1.6 ಮಿಲಿಯನ್ ಅಂದರೆ 16 ಲಕ್ಷದಷ್ಟು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಅದೂ ಅಲ್ಲದೆ ಬಲು ದೊಡ್ಡ ರಿಯಾಲಿಟಿ ಶೋನಲ್ಲಿ ನಟಿಸುವ ಒಂದೊಳ್ಳೆಯ ನಟಿಯೂ ಆಗಿದ್ದರು. ಮರಿನ್ ಎಲ್ ಹಿಮರ್ ತನ್ನ ಜೀವನದ ಎಲ್ಲ ವಿಷಯಗಳನ್ನು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ತನ್ನ ಅಭಿಮಾನಿಗಳಿಗೆ ತಿಳಿಸುತ್ತಿದ್ದಳು. ಒಂದು ದಿನ ಮರಿನ್ ಎಲ್ ಹಿಮರ್ ದಿಢೀರನೆ ಹಿಜಾಬ್ ಹಾಕಿದ ಫೋಟೋವೊಂದನ್ನು ಅಪ್ಲೋಡ್ ಮಾಡಿದರು. ಮುಸ್ಲಿಮರ ಪವಿತ್ರ ಕೇಂದ್ರವಾದ ಮೆಕ್ಕಾದ ಬಳಿ ನಿಂತು ತೆಗೆದ ಫೋಟೋ ಆಗಿತ್ತು ಅದು. ಇದಾಗಿ 2 ದಿನ ಕಳೆದ ನಂತರ ಮರಿನ್ ಎಲ್ ಹಿಮರ್ ನಾನು ಇಸ್ಲಾಮಿಗೆ ಮತಾಂತರವಾಗಿದ್ದೇನೆ ಎಂದು ಬಹಿರಂಗವಾಗಿ ಘೋಷಿಸಿದಳು. ಇನ್ಸ್ಟಾಗ್ರಾಂನಲ್ಲಿ ಅಭಿಮಾನದಿಂದ ಶಹಾದತ್ ಕಲಿಮಾ ಹೇಳುತ್ತಾ ಇಸ್ಲಾಮಿಗೆ ಮತಾಂತರಗೊಳ್ಳುವ ಸಂತೋಷದ ಸುಂದರ ನಿಮಿಷಗಳನ್ನು ವಿಡಿಯೋ ಮೂಲಕ ಅಪ್ಲೋಡ್ ಮಾಡಿದ್ದಾರೆ. ಇಂದಿಗೂ ಆ ವಿಡಿಯೋ ಇನ್ಸ್ಟಾಗ್ರಾಂ ಮತ್ತು ಯೂಟ್ಯೂಬ್ನಲ್ಲಿ ಇದೆ. ಇಸ್ಲಾಮಿಗೆ ಮತಾಂತರವಾದ ಬಳಿಕ ತನ್ನ ಸಂತೋಷವನ್ನು ಮರಿನ್ ಎಲ್ ಹಿಮರ್ ಈ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ಅನುಭವಿಸುವ ಸಂತೋಷ ಮತ್ತು ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸಲು ಯಾವುದೇ ಪದಗಳು ಸಿಗುತ್ತಿಲ್ಲ. ಇನ್ಶಾ ಅಲ್ಲಾಹ್, ನನ್ನನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ಉನ್ನತಿಗೇರಲು ನೀವು ಮಾರ್ಗದರ್ಶನ ನೀಡಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಹೇಳಿಕೊಂಡಿದ್ದಾರೆ. ನಾನು ಹೇಳಿದ ಈ ಮರಿನ್ ಎಲ್ ಹಿಮರ್ ಇಸ್ಲಾಮಿಗೆ ಮತಾಂತರವಾದ ಈ ಚರಿತ್ರೆಯಲ್ಲಿ ನಿಮಗೆ ಸಂಶಯವಿದ್ದರೆ ಒಂದು ಬಾರಿ ಇನ್ಸ್ಟಾಗ್ರಾಂ ತೆರೆದು ನೋಡಿ. ಇನ್ನು ಇನ್ಸ್ಟಾಗ್ರಾಂ ಇಲ್ಲದಿದ್ದರೆ ಯೂಟ್ಯೂಬ್ ಮತ್ತು ಗೂಗಲ್ನಲ್ಲಿ ಮರಿನ್ ಎಲ್ ಹಿಮರ್ ಕನ್ವರ್ಟ್ ಟು ಇಸ್ಲಾಂ ಎಂದು ಸರ್ಚ್ ಮಾಡಿದರೆ ಬೇಕಾದಷ್ಟು ವಿಡಿಯೋ ನಿಮಗೆ ಸಿಗುತ್ತೆ.